ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಲಿಕ್ಕೆ ಹೊರಟಿರೋ ಒಂದು ವಿಚಾರ ಒಂದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ. ಸೆಕೆಂಡ್ PUCಯ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಏನಿದೆ ಈ ಸಬ್ಜೆಕ್ಟ್ ನ ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಚಾಪ್ಟರ್ ಆನ್ಲೈನ್ ಎಕ್ಸಾಮಿನೇಷನ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಒಟ್ಟು 13 ಮಾರ್ಕ್ಸ್ ಗೆ ಈ ಚಾಪ್ಟರ್ ಬರ್ತಾ ಹೋಗುತ್ತೆ. ಒಂದು ಅಂಕದ 3 ಪ್ರಶ್ನೆ ಬರುತ್ತೆ, ಜೊತೆಗೆ 10 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ. ಸೊ ಟೋಟಲ್ 13 ಮಾರ್ಕ್ಸ್ ಗೆ ಈ ಚಾಪ್ಟರ್ ಬರ್ತಾ ಹೋಗುತ್ತೆ. ಸೊ ಜೊತೆಗೆ ಇಲ್ಲಿ ಏನ್ ಇಂಪಾರ್ಟೆಂಟ್ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಯಾವುದೇ ದೇಶದ ಅಭಿವೃದ್ಧಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಹ್ಯೂಮನ್ ಪಾಪ್ಯುಲೇಷನ್ ಮೇಲೆ, ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಯಾವುದೇ ದೇಶದ ಅಭಿವೃದ್ಧಿ ಅನ್ನೋದು ಡಿಪೆಂಡೆಂಟ್ ಆಗಿರುತ್ತೆ. ಪ್ರಪಂಚದಲ್ಲಿ ಸಾಕಷ್ಟು ಲಿವಿಂಗ್ ಕ್ರಿಯೇಚರ್ಸ್ ಗಳಿದಾವೆ. ಸೊ ಅದೆಲ್ಲ ಅಷ್ಟು ಲಿವಿಂಗ್ ಕ್ರಿಯೇಚರ್ಸ್ ಗಳಲ್ಲಿ ಯಾವ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದ್ರೆ ಹ್ಯೂಮನ್ ಬೀಯಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಒಂದು ದೇಶದ ಅಥವಾ ಒಂದು ಪ್ರಪಂಚದ ಡೆವಲಪ್ಮೆಂಟ್ ಅಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಸೊ ಮೊದಲನೇದಾಗಿ ಡೆಮೋಗ್ರಫಿ ಅಂದ್ರೆ ಅಂತ ತಿಳ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು ವಾಟ್ ಈಸ್ ಡೆಮೋಗ್ರಫಿ ಅನ್ನುವಂಥದ್ದು. ಸೊ ಕನ್ನಡ ನಾವು ಡೆಮೋಗ್ರಫಿ ಅಂತಂದ್ರೆ ಜನಸಂಖ್ಯಾ ಅಧ್ಯಯನ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ ಕನ್ನಡದಲ್ಲಿ ಡೆಮೋಗ್ರಫಿ ಅಂತ ಹೇಳಿದ್ರೆ. ಸೊ ಏನ್ ಡೆಮೋಗ್ರಫಿ ಅಂದ್ರೆ ದ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಓಕೆ, ಇಲ್ಲಿ ಡೆಮೋಗ್ರಫಿ ಅಂತಂದ್ರೆ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅಂತಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ನಾವಿಲ್ಲಿ ಫಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ, ಹ್ಯೂಮನ್ ಪಾಪ್ಯುಲೇಷನ್ ರಿಲೇಟೆಡ್ ಫಸ್ಟ್ ಡೇಟಾನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಫಾರ್ ಹ್ಯೂಮನ್ ಪಾಪ್ಯುಲೇಷನ್ ರಿಲೇಟೆಡ್ ಡೇಟಾ ಏನು ಅಂತಂದ್ರೆ ಬರ್ತ್ಸ್ ಬಗ್ಗೆ ಇರಬಹುದು, ಡೆತ್ಸ್, ಬರ್ತ್ ಅಂದ್ರೆ ಜನನ, ಡೆತ್ ಮೀನ್ಸ್ ಮರಣ, ಮ್ಯಾರೇಜಸ್, ಅದರ ಡಿವೋರ್ಸಸ್, ಸಿಕ್ನೆಸ್ ಇರಬಹುದು, ಹೆಲ್ತ್ ಬಗ್ಗೆ ಇರಬಹುದು. ಈ ತರ ಸಾಕಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕಲೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಏನು ಜನರ ಕುರಿತಾದಂತಹ ಸಂಬಂಧಪಟ್ಟಂತಹ ಬರ್ತ್, ಡೆತ್, ಮ್ಯಾರೇಜಸ್, ಸಿಕ್ನೆಸ್ ಏನ್ ಇವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಲ್ಲ, ಸೊ ಅದನ್ನೇ ನಾವು ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ಸೊ ಇದನ್ನ ನಾವು ಡೆಮೋಗ್ರಫಿ ಅಂತ ಹೇಳ್ಬಿಟ್ಟು ಕರೀತೀವಿ. ಸೊ ಡೆಮೋಗ್ರಫಿ ಮೀನ್ಸ್ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂತ. ಸೊ ಅದರ ಮೀನಿಂಗ್ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ವೈಟಲ್ ಮೀನ್ಸ್ ಇಂಪಾರ್ಟೆಂಟ್ ಅಂತ ಕರೀತಾ ಹೋಗ್ತೀವಿ. ಸೊ ವೈಟಲ್ ಮೀನ್ಸ್ ವಾಟ್, ಇಂಪಾರ್ಟೆಂಟ್ ಅಂತ. ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ವೈಟಲ್ ಮೀನ್ಸ್ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಸೊ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಯಾವ್ಯಾವ ಅಂತ ನೋಡ್ತಾ ಹೋದ್ರೆ ಸೇಮ್ ಇದನ್ನ ನಾವು ಹೇಳ್ಬೇಕಾಗುತ್ತೆ. ಲೈಕ್ ಯಾವುದು, ಬರ್ತ್, ಡೆತ್, ಮ್ಯಾರೇಜಸ್, ಸಿಕ್ನೆಸ್, ಹೆಲ್ತ್. ಸೊ ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಈ ಇಂಪಾರ್ಟೆಂಟ್ ಈವೆಂಟ್ಸ್ ಗಳೇನಿರ್ತವೆ, ಈಗ ಒಂದು ಡೇಟಾ ನೋಡ್ತಾ ಹೋದ್ರೆ 2023ರ ಡೇಟಾ ಪ್ರಕಾರ ಬರ್ತ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸೊ ಪ್ರತಿ 1000 ಜನ ಇದ್ರೆ 17.3 ಇದೆ ಬರ್ತ್ ರೇಟ್ ಇದೆ ಪ್ರತಿ 1000 ಜನಕ್ಕೆ. ಅದೇ ತರ 7.2 ಇದೆ ಅಂದ್ರೆ ಪ್ರತಿ 1000 ಜನರಲ್ಲಿ 7 ಜನ ಸಾಯ್ತಾರೆ ಅನ್ನುವಂಥದ್ದು ಡೆತ್ ರೇಟ್ ಅಕಾರ್ಡಿಂಗ್ ಟು 2023. ಸೊ ನಮಗೆ ಗೊತ್ತಿರುವಂತ ಡೇಟಾ ಪ್ರಕಾರ. ಓಕೆ, ಸೊ ಅದೇ ತರ ಮ್ಯಾರೇಜಸ್ ಬಗ್ಗೆ, ಸೊ ಪ್ರತಿ 1000 ಜನ ಮ್ಯಾರೇಜಸ್ ಎಷ್ಟು ಜನ ಆಗ್ತಾರೆ, ಪ್ರತಿ 1000 ಜನರಲ್ಲಿ ಎಷ್ಟು ಜನ ಮದುವೆ ಆಗ್ತಾರೆ ಅನ್ನುವಂಥದ್ದು. ಅದೇ ತರ ಡಿವೋರ್ಸಸ್, 1000 ಜನ ದಂಪತಿಗಳಿದ್ರೆ ಅವ್ರು ಎಷ್ಟು ಜನ ಅದರಲ್ಲಿ ಡಿವೋರ್ಸ್ ಆಗ್ತಾರೆ ಅನ್ನುವಂಥದ್ದು ಇರ್ಬೋದು. ಈ ತರ ಇನ್ಫಾರ್ಮೇಶನ್ಸ್ ಗಳ ಬಗ್ಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೇ ನಾವೇನಂತ ಕರಿತೀವಿ, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಹ್ಯೂಮನ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಸೊ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಯಾವ್ಯಾವ ಅಂತ ನೋಡ್ತಾ ಹೋದ್ರೆ ಸೊ ಬರ್ತ್, ಡೆತ್, ಮ್ಯಾರೇಜಸ್, ಡಿವೋರ್ಸಸ್ ಇವುಗಳೇ ಆಗ್ತಾ ಹೋಗ್ತವೆ. ಸೊ ಬಿ ಬೆಂಜಮಿನ್ ಅವರು ಸೊ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಅಂದ್ರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಅವ್ರ ಪ್ರಕಾರ ಏನು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾ ಹೋದ್ರೆ, ಬೆಂಜಮಿನ್ ಅವರ ಪ್ರಕಾರ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ಕನ್ವೆನ್ಷನಲಿ ನ್ಯೂಮರಿಕಲ್ ರೆಕಾರ್ಡ್ಸ್. ಕನ್ವೆನ್ಷನಲಿ ನ್ಯೂಮರಿಕಲ್ ರೆಕಾರ್ಡ್ಸ್ ಆಫ್ ಮ್ಯಾರೇಜಸ್, ಡೆತ್ಸ್, ಬರ್ತ್ಸ್, ಸಿಕ್ನೆಸ್, ಹೆಲ್ತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕನ್ವೆನ್ಷನಲಿ ನ್ಯೂಮರಿಕಲ್ ರೆಕಾರ್ಡ್ಸ್ ಅಂತ ಹೇಳಿದ್ದಾರೆ. ನ್ಯೂಮರಿಕಲ್ ರೆಕಾರ್ಡ್ಸ್ ನಥಿಂಗ್ ಬಟ್ ನಂಬರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನ್ಯೂಮರಿಕಲ್ ರೆಕಾರ್ಡ್ಸ್ ಅಂದ್ರೆ ಅರ್ಥ ಏನು, ನಂಬರ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ನಂಬರ್ಸ್ ಅಂದ್ರೆ ಯಾವ್ಯಾವ್ದು, ಈಗ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. 2023 ನಲ್ಲಿ ಬರ್ತ್ ರೇಟ್ ಎಷ್ಟಿತ್ತು, ಡೆತ್ ರೇಟ್ ಎಷ್ಟಿತ್ತು, ಸೊ ಇದ್ರ ಬಗ್ಗೆ ಹೇಳ್ತಾ ಹೋದಲ್ಲ. ಸೊ ಆ ತರ ಒಂದು ನ್ಯೂಮರಿಕಲ್ ರೆಕಾರ್ಡ್ಸ್ ನೋಡ್ತಾ ಹೋಗ್ತೀವಿ ಹ್ಯೂಮನ್ ಪಾಪ್ಯುಲೇಷನ್ ರೇಟ್ಗೆ ಸಂಬಂಧಪಟ್ಟಂತೆ. ಅದನ್ನೇ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನಥಿಂಗ್ ಬಟ್ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಇಂಪಾರ್ಟೆಂಟ್ ಈವೆಂಟ್ಸ್ ಯಾವ್ಯಾವ ಅಂತಂದ್ರೆ ಹ್ಯೂಮನ್ ಪಾಪ್ಯುಲೇಷನ್ ಸಂಬಂಧಪಟ್ಟಂತೆ ಈಗೇನ್ ಇನ್ಫಾರ್ಮೇಶನ್ಸ್ ಬರ್ದಿದ್ದೀವಿ ಇಲ್ಲಿ, ಇದು ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಆಗುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಡಾಟಾನ ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಕಲೆಕ್ಟ್ ಮಾಡಿದ ನಂತರ ಅದನ್ನ ಅನಲೈಸ್ ಮಾಡೋದು. ಓಕೆ, ಅದನ್ನ ಇಂಟರ್ಪ್ರಿಟೇಷನ್ ಮಾಡುವಂತದ್ದು. ಓಕೆ, ಇವತ್ತು ಭಾರತ ದೇಶದ ಫಾರ್ ಎಕ್ಸಾಂಪಲ್ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ 2001, 2011 ಅವಾಗ ನಾವು ಸೆನ್ಸಸ್ ನ ಮಾಡಿದ್ದೀವಿ. ಓಕೆ, ಪ್ರತಿ 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ನ ನಾವು ಕಂಡಕ್ಟ್ ಮಾಡ್ತೀವಿ.
ಈ ಸೆನ್ಸಸ್ ಇಂದ ಏನ್ ಇನ್ಫಾರ್ಮೇಶನ್ ಕಂಡಕ್ಟ್ ಮಾಡ್ತೀವಿ ಅಥವಾ ಕಲೆಕ್ಟ್ ಮಾಡ್ತೀವಿ, ನಮ್ಮ ದೇಶದ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅನ್ನುವಂಥದ್ದು, ಹಾಗೆ ಫ್ಯೂಚರ್ ಅಲ್ಲಿ ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟು ಆಗ್ಬಹುದು ಪ್ರಿಡಿಕ್ಷನ್ಸ್ ಕೂಡ ಮಾಡ್ತೀವಿ. ಫ್ಯೂಚರ್ ಅಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇಷ್ಟು ಇನ್ಕ್ರೀಸ್ ಆಗ್ಬೋದು, ಪಾಪ್ಯುಲೇಷನ್ ಗ್ರೋತ್ ರೇಟ್ ಇಷ್ಟು ಆಗ್ಬೋದು. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಸರ್ಕಾರಗಳು ಏನ್ ಮಾಡ್ತವೆ, ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ಈ ಎಲ್ಲಾ ಇನ್ಫಾರ್ಮೇಶನ್ ಗಳು ಬೇಕಾಗ್ತಾ ಹೋಗ್ತವೆ. ಸೊ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದೇನು ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಡಿಸ್ಕಷನ್ ಮಾಡಿದ್ವಿ ಡೆಮೋಗ್ರಫಿ ಅಂದ್ರೆ ಅಂತ. ಡೆಮೋಗ್ರಫಿ ಮೀನಿಂಗ್ ಗೊತ್ತಿರಬೇಕು ನಾವಿಲ್ಲಿ. ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಆಸ್ ಎ ಡೆಮೋಗ್ರಫಿ ಅಂತ ಕರೀತೀವಿ. ಜೊತೆಗೆ ವೈಟಲ್ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಏನಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಈ ಇಂಪಾರ್ಟೆಂಟ್ ಇವೆಂಟ್ಸ್ ಗಳನ್ನ ಯಾವ ತರ ನಾವು ರೆಕಾರ್ಡ್ ಮಾಡ್ತೀವಿ ಅಥವಾ ಯಾವ ತರ ನಾವು ಕಲೆಕ್ಟ್ ಮಾಡಬಹುದು ಅಂತ ನೋಡ್ತಾ ಹೋದ್ರೆ, ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ವೈಟಲ್ ಸ್ಟಾಟಿಸ್ಟಿಕ್ಸ್. ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ವೈಟಲ್ ಸ್ಟಾಟಿಸ್ಟಿಕ್ಸ್. ಸೊ ಈ ವೈಟಲ್ ಸ್ಟಾಟಿಸ್ಟಿಕ್ಸ್ ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಏನೆಲ್ಲ ಮೆಥಡ್ಸ್ ಗಳಿದೆ ಅಂತ ನೋಡ್ತಾ ಹೋದ್ರೆ, ಮೊದಲನೇದು ಹೇಳ್ತಾರೆ ರಿಜಿಸ್ಟ್ರೇಷನ್ ಮೆಥಡ್ ಅಂತ. ಎರಡನೇದು ಬಂದು ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಅಂತ ಕರಿತೀವಿ. ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. Okay, so first one is the illustration method anta. So under this method, the vital events of human population like births, deaths, marriages, etc. are recorded. So first one is the illustration method ಅನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, vital events of human population. Vital events of human population ಅಂದ್ರೆ ಯಾವ್ಯಾವ ಅಂದ್ರೆ ಇಂಪಾರ್ಟೆಂಟ್ ಇವೆಂಟ್ಸ್ ಹ್ಯೂಮನ್ ಪಾಪ್ಯುಲೇಷನ್ ಸಂಬಂಧಪಟ್ಟ ಬರ್ತ್ಸ್ ಇರಬಹುದು, ಡೆತ್ಸ್ ಗಳಿರಬಹುದು, ಮ್ಯಾರೇಜಸ್ ಗಳಿರಬಹುದು, ಸಿಕ್ನೆಸ್ ಇರಬಹುದು. ಈ ತರದ ಇನ್ಫಾರ್ಮೇಶನ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ಯಾವ ಮೆಥಡ್ ಅಲ್ಲಿ ಅಂತಂದ್ರೆ ರಿಜಿಸ್ಟ್ರೇಷನ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಈ ಗೌರ್ಮೆಂಟ್ ಅಥಾರಿಟೀಸ್ ಇರ್ತವೆ. ಗೌರ್ಮೆಂಟ್ ಅಥಾರಿಟೀಸ್ ಲೈಕ್ ಯಾವ್ಯಾವ, ಗ್ರಾಮ ಪಂಚಾಯತ್ಸ್ ಇರ್ಬೋದು, ಮುನ್ಸಿಪಾಲಿಟೀಸ್ ಗಳಿರ್ಬೋದು, ಕಾರ್ಪೊರೇಷನ್ ಆಫೀಸಸ್. ಗೌರ್ಮೆಂಟ್ ಅಥಾರಿಟೀಸ್ ಲೈಕ್ ಮುನ್ಸಿಪಾಲಿಟೀಸ್, ಕಾರ್ಪೊರೇಷನ್ ಆಫೀಸಸ್ ಮತ್ತೆ ಗ್ರಾಮ ಪಂಚಾಯತ್ಗಳು. ಇವುಗಳನ್ನ ಇನ್ಫಾರ್ಮೇಶನ್ ನಾವು ರೆಕಾರ್ಡ್ ಮಾಡ್ತೀವಿ. ಬರ್ತ್ ಡೆತ್ ಬಗ್ಗೆ ರೆಕಾರ್ಡ್ ಮಾಡ್ತೀವಿ. ಈಗ ಸೊ ಒಂದ್ ಮಗು ಜನನ ಆಯ್ತು ಅಂತಂದ್ರೆ ಆ ಗ್ರಾಮ ಪಂಚಾಯತಿಗೆ ಬಂತು ಅಂತಂದ್ರೆ, ಸೊ ಆ ಮಗುವಿನ ಹೆಸರು ಆ ಮಗು ಏನ್ ಜನನ ಆಗಿರುತ್ತಲ್ಲ ಪೇರೆಂಟ್ಸ್ ನೇಮ್ ಇರಬಹುದು. ಓಕೆ, ಸೊ ಎಲ್ಲ ರೆಕಾರ್ಡ್ ಮಾಡ್ತಾರೆ ಇನ್ಫಾರ್ಮೇಶನ್ಸ್ ನ, ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ರೆಕಾರ್ಡ್ ಮಾಡ್ತಾರೆ. ಡೆತ್ ಆದ್ರೆ ಡೆತ್ ಆಫ್ ದಿ ಪರ್ಸನ್ ಇರ್ತಾರಲ್ಲ, ಸೊ ಯಾವ ವ್ಯಕ್ತಿ ಡೆತ್ ಆಗ್ತಾರೆ ಆ ವ್ಯಕ್ತಿ ಹೆಸರು, ಯಾವ ಡಿಸೀಸ್ ಇಂದ ಸಾವನ್ನಪ್ಪಿದ್ದಾರೆ, ಸೊ ಈ ತರ ಯಾವ ಡೇಟ್ ಇರಬಹುದು, ಎಲ್ಲ ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾರೆ. ಸೊ ಈ ತರ ರಿಜಿಸ್ಟ್ರೇಷನ್ ಮೆಥಡ್ ಮುಖಾಂತರ ನಾವೇನ್ ಮಾಡಬಹುದು, ವೈಟಲ್ ಸ್ಟಾಟಿಸ್ಟಿಕ್ಸ್ ನ ರೆಕಾರ್ಡ್ ಮಾಡ್ಕೋಬಹುದು ಅಥವಾ ಕಲೆಕ್ಟ್ ಮಾಡಬಹುದು ಇನ್ಫಾರ್ಮೇಶನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಮೊದಲನೇ ಮೆಥಡ್ ಯಾವುದು, ರಿಜಿಸ್ಟ್ರೇಷನ್ ಮೆಥಡ್. ಎರಡನೇದು ಯಾವುದು, ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಸೊ ಸೆನ್ಸಸ್ ಅನ್ನೋದು ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಸೆನ್ಸಸ್ ನ ಕಂಡಕ್ಟ್ ಮಾಡ್ತಾರೆ ಫಾರ್ ಎವ್ರಿ 10 years. ಓಕೆ, ಒನ್ಸ್ ಇನ್ ಎವ್ರಿ 10 years ಅಂದ್ರೆ 10 ವರ್ಷಕ್ಕೊಂದ್ಸಲಿ ಕಂಡಕ್ಟ್ ಮಾಡ್ತಾರೆ. ಯಾವ್ದನ್ನ ಕಂಡಕ್ಟ್ ಮಾಡ್ತಾರೆ, 10 years ಒನ್ಸ್ ಇನ್ ಎವ್ರಿ 10 years. ಓಕೆ, ಸೆನ್ಸಸ್ ನ ಕಂಡಕ್ಟ್ ಮಾಡ್ತಾರೆ. ಈಗ ಇಂಡಿಯಾದಲ್ಲೂ ಕೂಡ ಅಷ್ಟೇ. ಲಾಸ್ಟ್ ಸೆನ್ಸಸ್ ಕಂಡಕ್ಟ್ ಮಾಡಿದ ಇಂಡಿಯಾದಲ್ಲಿ ಯಾವಾಗ ಅಂದ್ರೆ 2011 ಅಲ್ಲಿ. 2021 ಮಾಡಬೇಕಾಗಿತ್ತು, ಮಾಡಿಲ್ಲ ಡ್ಯೂ ಟು ಕೋವಿಡ್ ಕಾರಣದಿಂದ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಮಾಡಬಹುದು. 2011 ಅಲ್ಲಿ ಸೆನ್ಸಸ್ ನ ಮಾಡಿದ್ರು. ಸೆನ್ಸಸ್ ಮಾಡಿದಾಗ ಏನಾಗ್ಬಿಡುತ್ತೆ, ಆ ವರ್ಷಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಮಾತ್ರ ನಮಗೆ ಸಿಗುತ್ತೆ. ಸೊ ಅವಾಗ ಏನ್ ಮಾಡಿರ್ತಾರೆ, ಸೆನ್ಸಸ್ ಕಂಡಕ್ಟ್ ಮಾಡಿದ ಸಂದರ್ಭದಲ್ಲಿ 2011 ಪ್ರಕಾರ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು ಅಂತ ನೋಡ್ತಾ ಹೋದ್ರೆ ನಾವು 121 crores ಅಂತ ಕರಿತೀವಿ, ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ. ಓಕೆ, ಸೊ ಆ 2011 ಇಯರ್ ಅಲ್ಲಿ ಏನ್ ಮಾಡ್ತಾರೆ, ಸೊ ಜನರ ಆಕ್ಯುಪೇಷನಲ್ ಸ್ಟೇಟಸ್ ಇರಬಹುದು, ಮ್ಯಾರಿಚುವಲ್ ಸ್ಟೇಟಸ್ ಇರಬಹುದು, ಎಜುಕೇಶನಲ್ ಸ್ಟೇಟಸ್ ಇರಬಹುದು, ಏಜ್ ಇರಬಹುದು, ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ಈ ತರ ನಾವ್ ಏನ್ ಮಾಡ್ತೀವಿ, ವೈಟಲ್ ಸ್ಟಾಟಿಸ್ಟಿಕ್ಸ್ ನ, ವೈಟಲ್ ಇವೆಂಟ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ಸ್ ಏನಿರ್ತವೆ, ನಾವು ಆ ಇನ್ಫಾರ್ಮೇಶನ್ಸ್ ನ ಈ ಎರಡು ಮೆಥಡ್ ಮುಖಾಂತರ ಕಲೆಕ್ಟ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ರಿಜಿಸ್ಟ್ರೇಷನ್ ಮೆಥಡ್, ಎರಡನೇದು ಬಂದು ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಓಕೆ, ಇಷ್ಟು ಕೂಡ ವೈಟಲ್ ಸ್ಟಾಟಿಸ್ಟಿಕ್ಸ್ ಸಂಬಂಧಪಟ್ಟಂತ ಒಂದಿಷ್ಟು ಇನ್ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ ಡೆಮೋಗ್ರಫಿ ಅಂದ್ರೆ ಗೊತ್ತಿರ್ಬೇಕು ನಮಗೆ, ವೈಟಲ್ ಸ್ಟಾಟಿಸ್ಟಿಕ್ಸ್ ಮೀನಿಂಗ್ ಗೊತ್ತಿರ್ಬೇಕಾಗುತ್ತೆ. ಅದೇ ತರ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ವೈಟಲ್ ಸ್ಟಾಟಿಸ್ಟಿಕ್ಸ್. ಸೊ ವೈಟಲ್ ಸ್ಟಾಟಿಸ್ಟಿಕ್ಸ್ ಇನ್ಫಾರ್ಮೇಶನ್ಸ್ ಯಾವ ತರ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಮೆಥಡ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇಷ್ಟು ಇನ್ಫಾರ್ಮೇಶನ್ಸ್ ನ ತಿಳ್ಕೊಂಡಿದ್ದೀವಿ.